ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೆ. ವೆನ್ಸ್ಡೇ ಚೆಸ್ಟ್ ಡೇ. ಇವತ್ತು ಜಿಮ್ ಬಂದ ಕೂಡಲೇ ಟ್ರೈನರ್ ಕೇಳಿದ್ನಿ, ಸರ್ ಯಾವ್ದು ಇವತ್ತು ವರ್ಕೌಟ್ ಅಂತ. ಅವ್ರು ಹೇಳಿದ್ರು ಫಟಾಫಟ್ ಕಾರ್ಡಿಯೋ ಮಾಡ್ಕೊಳಪ್ಪ, ಹೋಗಿ ಚೆಸ್ಟ್ ಮಾಡಿ ಇವತ್ತು ಅಂದರು. ಚೆಸ್ಟ್ ಅಂದ ಕೂಡ ನನಗೂ ಫುಲ್ ಖುಷಿ ಆಗ್ಬಿಡುತ್ತೆ, ಯಾಕಂದರೆ ಚೆಸ್ಟ್ ವರ್ಕೌಟ್ ಮಾಡೋಕೆ ಒಂದು ದೊಡ್ಡ ಖುಷಿ. ನನಗಂತಲ್ಲ, ಎಲ್ಲರಿಗೂ ಆಲ್ಮೋಸ್ಟ್ ಖುಷಿ ಆಗ್ತೈತಿ. ವೈಡ್ ಗ್ರಿಪ್ ಪುಷಪ್ಸ್ ಮಾಡ್ಕೊಂಡು 3 ಸೆಟ್ಟ. ಆಮೇಲೆ ಎಲ್ಲರೂ ಇಲ್ಲಿ ಮಿಸ್ಟೇಕ್ ಮಾಡೋದೇನೆಂದ್ರೆ, ವೈಡ್ ಗ್ರಿಪ್ ಮಾಡೋದಾಗಲಿ ನಾರ್ಮಲ್ ಆಗಿ ಮಾಡೋದಾಗಲಿ ಪುಷಪ್ಸ್ ಮಾಡ್ಬೇಕಾರೆ ಹ್ಯಾಂಡ್ ಸ್ಟ್ರೈಟ್ ಮಾಡ್ತಾರೆ, ಹಂಗೆ ಇಟ್ಕೋಬಾರ್ದು, ಸ್ವಲ್ಪ ಬೆಂಡ್ ಮಾಡ್ಬೇಕು. ಸೊ 45 ಡಿಗ್ರಿ ಒಳಗೆ ಇದ್ದಾಗ ನಿಮ್ಗೆ ಚೆಸ್ಟಿಗೆ ಕರೆಕ್ಟಾಗಿ ಬೀಳ್ತೈತಿ. ಅದು ಮುಗಿಸ್ಕೊಂಡು ಫ್ಲಾಟ್ ಬೆಂಚ್ ಪ್ರೆಸ್ ಮಾಡಕ್ಕೆ ಹೋದ್ನಿ. ಸೊ ಫ್ಲಾಟ್ ಬೆಂಚ್ ಪ್ರೆಸ್ ನಮ್ಗೆ ಮಿಡ್ಲ್ ಚೆಸ್ಟಿಗೆ ಬೀಳ್ತೈತಿ. ಸೊ ಇಲ್ಲೂ ಅಷ್ಟೇ ಗ್ರಿಪ್ ಕರೆಕ್ಟಾಗಿ ಹಿಡ್ಕೋಬೇಕು, ಆಮೇಲೆ ಕೈ ಪೊಸಿಚರ್ ಕರೆಕ್ಟಾಗಿರ್ಬೇಕು. ರಿಸ್ಟ್ ಸ್ಟ್ರೈಟಾಗಿ ಹಿಡ್ಕೋಬೇಕು, ಸ್ವಲ್ಪ ಬೆಂಡ್ ಮಾಡಿದ್ರೆ ನಿಮ್ಗೆ ರಿಸ್ಟ್ ಪೇಯ್ನ್ ಬರ್ತೈತಿ. ಆಮೇಲೆ ಹಂಗೆ ಮೊಳಕೈನ ಸ್ವಲ್ಪ ಒಳಗೆ ತೊಗೊಂಡು ಅರೌಂಡ್ 45 ಡಿಗ್ರಿ ಒಳಗೆ ತೊಗೊಂಡು ನೀವು ಬೆಂಡ್ ಮಾಡಿ ಹೊಡೆದ್ರೆ ನಿಮ್ಗೆ ಚೆಸ್ಟಿಗೆ ಕರೆಕ್ಟಾಗಿ ಬೀಳ್ತೈತಿ, ಮಿಡ್ಲ್ ಆಫ್ ದ ಚೆಸ್ಟ್. ಸೊ ನಿಮ್ಗೆ ಆಗಲಿಲ್ಲ ಅಂದ್ರೆ ಸಪೋರ್ಟ್ ತೊಗೊಳ್ರಿ. ಯಾರ್ದಾರೆ ಸುಮ್ಮನೆ ಜಾಸ್ತಿ ಓಡ್ಯಾಕೆ ಹೋಗಿ ಮ್ಯಾಲದು ಒಕ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಮುಗಿದ್ಮೇಲೆ ಇಂಕ್ಲೈನ್ ಬೆಂಚ್ ಪ್ರೆಸ್ ಮಾಡಿದ್ನಿ. ಸೊ ನಾ ಆಲ್ಮೋಸ್ಟ್ ಫ್ಲ್ಯಾಟ್ಗೆ ಇಂಕ್ಲೈನ್ಗೆ 2 ಸೇಮ್ ವೇಟ್ ಹಾಕ್ತೇನೆ. ಆಗಲ್ದವ್ರ ಕಮ್ಮಿ ಹಾಕೋರಿ. ಇಲ್ಲ ನನಗೆ ಜಾಸ್ತಿನೇ ಹೊಡಿಬೇಕು, ನನಗೆ ಅಪ್ಪರ್ ಚೆಸ್ಟ್ ಜಾಸ್ತಿ ಬೇಕಂದವ್ರೆ ಯಾರ್ದಾರು ಸ್ಪಾಟ್ ತೊಗೊಳ್ರಿ. ಇಲ್ಲ ಅಂದರೆ ಸುಮ್ಮನೆ ಮ್ಯಾಲದು ಒಕ್ಕೊಳ್ತೀರಿ. ಆಮೇಲೆ ರಿಸ್ಟು ಇಲ್ಲೂ ಕರೆಕ್ಟಾಗಿ ಹಿಡ್ಕೋಬೇಕು, ಇಲ್ಲ ಅಂದ್ರೆ ಮ್ಯಾಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ರಿಸ್ಟು ನೋವು ಮಾಡ್ಕೊಂಡು ಹೋಗ್ತೀರಿ. ಇದೂ ಅಷ್ಟೇ 3 ಸೆಟ್ ಸೇಮ್ ರಿಪಿಟೇಷನ್ ಸೇಮ್ ವೇಟ್ ಹಾಕಿ ಹೊಡೆದ್ನಿ. ಯಾಕಂದರೆ ನಾನು ಆಲ್ಮೋಸ್ಟ್ ಎಲ್ಲ ವೆಯ್ಟು ಹಂಗೆ ಹಾಕ್ತೀನಿ, ಯಾವುದಕ್ಕೂ ಚೇಂಜ್ ಮಾಡೋಂಗಿಲ್ಲ, ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ. ಎಲ್ಲರೂ ಸ್ವಲ್ಪ ಜಾಸ್ತಿ ಹಾಕೋತೋಕರೆ, ಇಲ್ಲಿ ಸ್ವಲ್ಪ ಕಮ್ಮಿ ಹಾಕೋದು ಬರ್ತಾರೆ. ಬಟ್ ನಾನು ಸೇಮ್ ವೇಟ್ ಸೇಮ್ ರಿಪಿಟೇಷನ್ ಹಾಕ್ಕೊತೀನಿ. ಅಷ್ಟು ಮುಗಿಸ್ಕೊಂಡ ಕೇಬಲ್ ಕ್ರಾಸ್ ಓವರ್ ಅಪೋರ್ಸ್ ಟು ಡೌನ್ವರ್ಡ್ಸ್ ಇದನ್ನು 3 ಸೆಟ್ ಮಾಡಿದ್ನಿ. ಇದು ಸೇಮ್ ವೇಟ್ ಸೇಮ್ ರಿಪಿಟೇಷನ್. ಏನಂದರೆ ಇದು ಮಿಡ್ಲ್ ಚೆಸ್ಟ್ ಮತ್ತು ಲೋವರ್ ಚೆಸ್ಟಿಗೆ ಬೀಳ್ತೈತಿ. ಸೊ ಲೋವರ್ ಚೆಸ್ಟ್ ಕರೆಕ್ಟಾಗಿ ಶೇಪ್ ಬರ್ಬೇಕಂದ್ರೆ ಇದು ಇಂಪಾರ್ಟೆಂಟ್. ಸೊ ಇದೂ ಅಷ್ಟೇ 3 ಸೆಟ್ ಕರೆಕ್ಟಾಗಿ ಹೊಡಿಬೇಕು. ಪೋಸ್ಚರ್ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಇಲ್ಲೂ. ಸೊ ಎಷ್ಟು ಸ್ಲೋ ಮಾಡ್ತೀರಿ ಅಷ್ಟು ಚಲೋ ತಂಗೆ ಬೀಳ್ತೈತಿ ಚೆಸ್ಟಿಗೆ. ಸೊ ಚೆಸ್ಟ್ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ವೆಯ್ಟ್ ಹಾಕ್ತಾರೆ. ಅದಾದಮೇಲೆ ಫುಲ್ ಓವರ್ದಾಗ ನೀವು ವೆಯ್ಟ್ ಎಷ್ಟಾಗೈತಿ ಅಷ್ಟು ತೊಗೋರಿ, ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡ್ರಿ ಓವರ್ ವೆಯ್ಟ್. ಯಾಕಂದ್ರೆ ಇದು ಹಿಂದೆ ಹೋದಾಗ ಸ್ಲಿಪ್ ಆತಂದ್ರೆ ಶೋಲ್ಡರ್ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಸೊ ಎಷ್ಟಾಗೈತಿ ಅಷ್ಟೇ ವೇಟ್ ತೊಗೋರಿ ಇದಕ್ಕೊಂದಕ್ಕೆ. ಚೆಸ್ಟಿಗೆ ನಾರ್ಮಲಾಗಿ ಎಲ್ಲ ಜಾಸ್ತಿ ತೊಗೋಬೋದ, ಬಟ್ ಇದಕ್ಕೆ ತೊಗೋಬೇಡ್ರಿ. ಅದಾದಮೇಲೆ ಸೀಟೆಡ್ ಬೆಂಚ್ ಪ್ರೆಸ್. ಸೊ ಇದು ಎಲ್ಲ ವರ್ಕೌಟ್ ಆದಮೇಲೆ ಲಾಸ್ಟ್ ವರ್ಕೌಟ್ ಅಂತೇಳಿ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಈ ವರ್ಕೌಟ್ ಮಾಡೋದ್ರಿಂದ ಫುಲ್ ಚೆಸ್ಟಿಗೆ ಬೀಳ್ತೈತಿ, ಅಪ್ಪರ್ ಚೆಸ್ಟ್, ಲೋವರ್ ಚೆಸ್ಟ್, ಮಿಡಲ್ ಚೆಸ್ಟ್. ಈ ವರ್ಕೌಟ್ಗೆ ನಿಮ್ಗೆ ಎಷ್ಟು ಆಕೈತೆ ಅಷ್ಟು ಮ್ಯಾಕ್ಸಿಮಮ್ ಹಾಕ್ರಿ, ಎಷ್ಟು ವೇಟ್ ಆಗೈತೆ ಅಷ್ಟೇ. ಸೊ ಅವಾಗ ಏನಾಕೈತಿ, ನಿಮ್ಗೆ ಓವರ್ ಆಲ್ ಚೆಸ್ಟಿಗೆ ಬಿದ್ದಾಗ ಓವರ್ ಆಲ್ ಚೆಸ್ಟ್ ಪಂಪ್ ಆಕೈತಿ. ಚೆಸ್ಟ್ಗೆ 5 ವರ್ಕೌಟ್ ಮಾಡಿದೆವು, ಅಪ್ಪರ್ ಚೆಸ್ಟ್, ಲೋವರ್ ಚೆಸ್ಟ್, ಮಿಡಲ್ ಚೆಸ್ಟ್ ಅಂತ ಡಿವೈಡ್ ಮಾಡ್ಕೊಂಡು. ಅದಾದ್ಮೇಲೆ ಫ್ಲ್ಯಾಂಕ್ ಮಾಡ್ಕೊಂಡು ಇವತ್ತಿನ ವರ್ಕೌಟ್ನ ಇಲ್ಲೇ ಕ್ಲೋಸ್ ಮಾಡಿದೆವು. ಚೆಸ್ಟ್ ವರ್ಕೌಟ್ ಮುಗೀತ. ಏನೋ ಒಂಥರ ಖುಷಿ ಚೆಸ್ಟ್ ವರ್ಕೌಟ್ ಮಾಡಿದ್ದೇನೆ. ಯಾಕಂದ್ರೆ ಚೆಸ್ಟ್ ವರ್ಕೌಟ್ಗೆ ಅದೊಂಥರ ಫೀಲ ಬೇರೆ ಬರ್ತೈತಿ. ಯಾಕಂದ್ರೆ ಮ್ಯಾಕ್ಸಿಮಮ್ ವೇಟ್ ಹಾಕಿರ್ತೀವಿ, ಅದೊಂಥರ ಮಸ್ತ್ ಬೀಳ್ತೈತೆ ಚೆಸ್ಟಿಗೆ. ವೇಟ್ ಜಾಸ್ತಿ ಆದಷ್ಟು ನಮಗೂ ವರ್ಕೌಟ್ ಮಾಡೋರಿಗೆ ಖುಷಿ ಆಕತಿ. ಚೆಸ್ಟ್ ವರ್ಕೌಟ್ ಅದೊಂದು ಮಾಡೋ ಮಜಾನ ಬೇರೆ. ಚೆಸ್ಟ್ ವರ್ಕೌಟ್ ಮುಗಿಸ್ಕೊಂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನ ಹೋಗ್ಬೇಕ. ಲಘು ಮುಗ್ದೈತಿ ಇವತ್ತ. ಸೊ ಲಘುವಾಗಿ ಪದ್ದಸಿರಿ ಕುಕ್ ಮಾಡ್ಕೊಂಡ ಹೈ ಪ್ರೋಟೀನ್ ಮೀಲ್ ತಿನ್ಬೇಕು. ಸೊ ಹಿಂಗ ಕಂಟಿನ್ಯೂಸ್ ವಿಡಿಯೋಸ್ ಬರ್ತಿರ್ತಾವ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಳಕ ಡ್ರೆಸ್ಸಿಂಗ್ ರೂಮ್ ಬಂದೆ. ಸೊ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಾಗ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಬೆಲ್ ಬಟನ್ ಒತ್ತಿರಿ, ನೋಟಿಫಿಕೇಶನ್ ಎಲ್ಲ ಬರ್ತಾವ, ಡೈಲಿ ವಿಡಿಯೋಸ್ ಬರ್ತಿರ್ತಾವ. ಸೊ ಕೀಪ್ ಸಪೋರ್ಟಿಂಗ್. ಏನಾದ್ರು ಇದ್ರೆ ಕಮೆಂಟ್ ಮಾಡ್ರಿ, ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಸಜೆಷನ್ಸ್ ಬೇಕಂದ್ರೆ ಸೊ ಕಮೆಂಟ್ ಮಾಡ್ರಿ. ಸೊ ಆದಷ್ಟು ಪಾಸಿಬಲ್ ಆದಷ್ಟು ನಾನು ಹೇಳ್ತೇನೆ. ನನಗೆ ಗೊತ್ತಾಗ್ಲಿಕ್ಕೆ ನಮ್ಮ ಟ್ರೈನರ್ಸ್ ಅದಾರ, 2 ಅದಾರ. ಸೊ ಕೇಳ್ಬಿಟ್ಟ ನಿಮ್ಗ ಅಪ್ಡೇಟ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋ ಒಳಗ. ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಬಾಯ್.